ಉತ್ತರ ಕರ್ನಾಟಕದ ಬೆಟ್ಟಗಳು ಮತ್ತು ಹೊಲಗಳ ನಡುವೆ ಶಿವಪುರ ಎಂಬ ಸುಂದರ ಹಳ್ಳಿ ಇತ್ತು. ಹಳ್ಳಿಯ ಸುತ್ತಲೂ ಹಸಿರು ಹೊಳೆಗಳು, ತೆಂಗಿನ ಮರಗಳು, ಮಾವಿನ ತೋಟಗಳು ಇದ್ದವು. ಬೆಳಿಗ್ಗೆ ಸೂರ್ಯ ಉದಯವಾದಾಗ ಪಕ್ಷಿಗಳ ಚಿಲಿಪಿಲಿ ಶಬ್ದ ಕೇಳಿಸುತ್ತಿತ್ತು. ಆ ಹಳ್ಳಿಯಲ್ಲಿ ರಂಗಪ್ಪ ಎಂಬ ರೈತ ವಾಸಿಸುತ್ತಿದ್ದ. ರಂಗಪ್ಪ ತುಂಬಾ ಒಳ್ಳೆಯ ಮನಸ್ಸಿನವನು. ಯಾರಿಗಾದರೂ ಕಷ್ಟ ಬಂದರೆ ಸಹಾಯ ಮಾಡುತ್ತಿದ್ದ. ಆದರೆ ಅವನು ತುಂಬಾ ಬಡವನಾಗಿದ್ದ. ಅವನ ಬಳಿ ಚಿಕ್ಕದೊಂದು ಜಮೀನು ಮಾತ್ರ ಇತ್ತು. ಅದರಲ್ಲೇ ಬೆಳೆ ಬೆಳೆದು ಜೀವನ ನಡೆಸುತ್ತಿದ್ದ. ರಂಗಪ್ಪನ ಹೆಂಡತಿಯ ಹೆಸರು ಲಕ್ಷ್ಮಿ. ಅವರಿಗೆ ಗಂಗಾ ಎಂಬ ಮಗಳು ಇದ್ದಳು. ಗಂಗಾ ತುಂಬಾ ಚುರುಕು ಮತ್ತು ಬುದ್ಧಿವಂತ ಹುಡುಗಿ. ಒಂದು ದಿನ ಬೆಳಿಗ್ಗೆ ಲಕ್ಷ್ಮಿ ಮನೆಯಲ್ಲಿದ್ದ ಅಕ್ಕಿ ಪಾತ್ರೆಯನ್ನು ನೋಡಿದಳು. ಅದರೊಳಗೆ ಸ್ವಲ್ಪ ಅಕ್ಕಿ ಮಾತ್ರ ಉಳಿದಿತ್ತು. ರಂಗಪ್ಪ, ಮನೆಯಲ್ಲಿರುವ ಅಕ್ಕಿ ಇವತ್ತಿಗಷ್ಟೇ ಸಾಕಾಗುತ್ತದೆ. ಚಿಂತೆ ಬೇಡ ಲಕ್ಷ್ಮಿ, ಹೊಲದ ಕೆಲಸ ಮುಗಿಸಿ ಏನಾದರೂ ನೋಡ್ತೇನೆ. ಅಪ್ಪ, ನಾನು ದೊಡ್ಡವಳಾದ ಮೇಲೆ ನಿಮಗೆ ಸಹಾಯ ಮಾಡುತ್ತೇನೆ. ನೀನ್ ಚೆನ್ನಾಗಿ ಓದಿದ್ರೆ ಸಾಕು ಮಗಳೇ. ಅದೇ ಹಳ್ಳಿಯಲ್ಲಿ ಬಸಪ್ಪ ಎಂಬ ಸಾವಕಾರ ಇದ್ದ. ಅವನಿಗೆ ದೊಡ್ಡ ಮನೆ, ದೊಡ್ಡ ಗೋದಾಮು, ಬಹಳಷ್ಟು ಹಣ. ಆದರೆ ಅವನ ಮನಸ್ಸು ಮಾತ್ರ ಚಿಕ್ಕದಾಗಿತ್ತು. ಅವನು ಬಡ್ಡಿಗೆ ಹಣ ಕೊಟ್ಟು ಜನರನ್ನು ಕಾಡುತ್ತಿದ್ದ. ಯಾರಾದರೂ ಸಾಲ ತೀರಿಸದಿದ್ದರೆ ಅವರ ಜಮೀನು ಕಿತ್ತುಕೊಳ್ಳುತ್ತಿದ್ದ. ಒಂದು ದಿನ ಬಸಪ್ಪ ತನ್ನ ಸೇವಕನ ಜೊತೆ ಮಾತನಾಡುತ್ತಿದ್ದ. ಈ ಊರಿನಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ನನಗೆ ಲಾಭ. ಹೇಗೆ ಮಾಲೀಕರೇ? ಅವರು ಸಾಲ ತೆಗೆದುಕೊಳ್ಳುತ್ತಾರೆ, ನಂತರ ಬಡ್ಡಿ ಕೊಡಲಾಗದೆ ಜಮೀನು ಕಳೆದುಕೊಳ್ಳುತ್ತಾರೆ. ಕೆಲವು ದಿನಗಳ ನಂತರ ಭಾರೀ ಮಳೆ ಆರಂಭವಾಯಿತು. ಮೊದಲಿಗೆ ರೈತರು ಸಂತೋಷಪಟ್ಟರು. ಆದರೆ ಮಳೆ ನಿಲ್ಲಲೇ ಇಲ್ಲ. 1 ವಾರ, 2 ವಾರ, 3 ವಾರ ಹೊಲಗಳೆಲ್ಲ ನೀರಿನಿಂದ ತುಂಬಿದವು. ರಂಗಪ್ಪನ ಬೆಳೆ ಸಂಪೂರ್ಣ ಹಾಳಾಯಿತು. ಅವನು ತಲೆ ಹಿಡಿದು ಕುಳಿತ. ಈ ವರ್ಷವೂ ಬೆಳೆ ಹೋಯ್ತು. ದೇವರು ದಾರಿ ತೋರಿಸುತ್ತಾನೆ. ಆದರೆ ರಂಗಪ್ಪನ ಮುಖದಲ್ಲಿ ಚಿಂತೆ ಹೆಚ್ಚುತ್ತಲೇ ಹೋಯಿತು. ಮನೆಯ ಪರಿಸ್ಥಿತಿ ತುಂಬಾ ಕಷ್ಟವಾಯಿತು. ಕೊನೆಗೆ ರಂಗಪ್ಪ ಬಸಪ್ಪ ಸಾವಕಾರನ ಮನೆಗೆ ಹೋದ. ಸಾವುಕಾರ್ರೆ, ಸ್ವಲ್ಪ ಹಣ ಬೇಕಾಗಿದೆ. ಎಷ್ಟು? 10,000. ಸರಿ, ಆದರೆ ತಿಂಗಳಿಗೆ ದೊಡ್ಡ ಬಡ್ಡಿ. ರಂಗಪ್ಪನಿಗೆ ಬೇರೆ ದಾರಿ ಇರಲಿಲ್ಲ. ಅವನು ಒಪ್ಪಿಕೊಂಡ. ಬಸಪ್ಪ ಮನಸ್ಸಿನಲ್ಲೇ ನಕ್ಕ. ಇವನ ಜಮೀನು ನನ್ನ ಕೈಗೆ ಬರುತ್ತದೆ. ಗಂಗಾ ತನ್ನ ತಂದೆ ದುಃಖದಲ್ಲಿರುವುದನ್ನು ಗಮನಿಸಿದಳು. ಅಪ್ಪ, ಏನಾಯ್ತು? ಏನೂ ಇಲ್ಲ ಮಗಳೇ. ಆದರೆ ಗಂಗಾ ಒತ್ತಾಯಿಸಿದಳು. ಕೊನೆಗೆ ರಂಗಪ್ಪ ಎಲ್ಲಾ ವಿಷಯ ಹೇಳಿದ. ಗಂಗಾ ಯೋಚಿಸಿದಳು. ಆ ಸಾಹುಕಾರ ಒಳ್ಳೆಯವನಂತೆ ಕಾಣೋದಿಲ್ಲ. ಮುಂದಿನ ವರ್ಷ ದೇವರ ಕೃಪೆಯಿಂದ ಉತ್ತಮ ಮಳೆ ಬಂತು. ರಂಗಪ್ಪನ ಹೊಲದಲ್ಲಿ ಸಮೃದ್ಧ ಬೆಳೆ ಬೆಳೆಯಿತು. ಹಳ್ಳಿಯ ಜನರೆಲ್ಲ ಸಂತೋಷಪಟ್ಟರು. ರಂಗಪ್ಪ ಬೆಳೆ ಮಾರಾಟ ಮಾಡಿ ಹಣ ಸಂಗ್ರಹಿಸಿದ. ಅವನು ಸಂತೋಷದಿಂದ ಹೇಳಿದ, ಈಗೋ ಸಾಲ ತೀರಿಸಬಹುದು. ರಂಗಪ್ಪ ಹಣ ತೆಗೆದುಕೊಂಡು ಬಸಪ್ಪನ ಮನೆಗೆ ಹೋದ. ಈಗೋ 10,000 ಮತ್ತು ಬಡ್ಡಿ. ಬಸಪ್ಪ ದೊಡ್ಡ ಪುಸ್ತಕ ತೆರೆದ. ಇದು ಸಾಲದು. ಏನು? ಈಗ 30,000 ಕೊರಬೇಕು. 30,000ವಾ? ಹೌದು. ರಂಗಪ್ಪಗೆ ಆಘಾತವಾಯಿತು. ಗಂಗಾ ನಿಧಾನವಾಗಿ ಹೇಳಿದಳು. ಅಪ್ಪ, ನಾನು ಒಂದು ಉಪಾಯ ಹೇಳುತ್ತೇನೆ. ರಂಗಪ್ಪ ಗಮನದಿಂದ ಕೇಳಿದ. ಗಂಗಾ ಕಿವಿಯಲ್ಲಿ ಯೋಜನೆ ಹೇಳಿದಳು. ರಂಗಪ್ಪ ನಗಿದ. ಗ್ರಾಮಸ್ಥರೆಲ್ಲರ ಮುಂದೆ ರಂಗಪ್ಪ ಚೀಲದಿಂದ ಕಲ್ಲು ತೆಗೆದ. ಆದರೆ ತಕ್ಷಣ ಅದನ್ನು ನೆಲಕ್ಕೆ ಬಿಟ್ಟ. ಅಲ್ಲಿ ತುಂಬಾ ಕಲ್ಲುಗಳಿದ್ದವು. ಯಾವುದು ಬಿದ್ದ ಕಲ್ಲು ಎಂದು ಗೊತ್ತಾಗಲಿಲ್ಲ. ಅಯ್ಯೋ, ಕೈಯಿಂದ ಜಾರಿ ಬಿತ್ತು. ಗೌಡರು ಯೋಚಿಸಿದರು. ನಂತರ ಹೇಳಿದರು, ಚೀಲದಲ್ಲಿ ಉಳಿದ ಕಲ್ಲು ನೋಡೋಣ. ಚೀಲದಲ್ಲಿ ಉಳಿದಿದ್ದ ಕಲ್ಲು ಕಪ್ಪಾಗಿತ್ತು. ಅಂದರೆ ರಂಗಪ್ಪ ತೆಗೆದ ಕಲ್ಲು ಬಿಳಿಯಾಗಿರಬೇಕು. ಎಲ್ಲರೂ ಒಪ್ಪಿಕೊಂಡರು. ಹಳ್ಳಿಯ ಜನರು ಕೋಪಗೊಂಡರು. ಬಸಪ್ಪ, ಮೋಸ್ಕಾರ. ನೀನು ನ್ಯಾಯಕ್ಕೆ ವಿರುದ್ಧವಾಗಿ ವರ್ತಿಸಿದ್ದೀಯ. ಬಸಪ್ಪ ತಲೆ ತಗ್ಗಿಸಿದ. ಅವನ ಮೋಸ ಎಲ್ಲರಿಗೂ ಗೊತ್ತಾಯಿತು. ರಂಗಪ್ಪನ ಸಾಲ ಮನ್ನಾ ಆಯಿತು. ಗಂಗಾಳ ಬುದ್ಧಿವಂತಿಕೆಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಹುಡುಗಿ ಇಡೀ ಹಳ್ಳಿಗೆ ಮಾದರಿ. ಕೆಲವು ವರ್ಷಗಳ ನಂತರ ಗಂಗಾ ಓದಿ ದೊಡ್ಡ ಅಧಿಕಾರಿಯಾದಳು. ರಂಗಪ್ಪ ಮತ್ತು ಲಕ್ಷ್ಮಿ ಸಂತೋಷದಿಂದ ಬದುಕಿದರು. ಬಸಸಪ್ಪ ತನ್ನ ತಪ್ಪು ಅರಿತು ಜನರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ.